Hello, ಇವತ್ತಿನ ವಿಷಯ farm bills. As we all know, there has been a heated debate that's going on all over the country about farm bills. Okay, but farm bills are good, bad, what it is. Let's look into more details. Now, farm bills ಬಂದಾಗ ನಮಗೆ ಫಸ್ಟ್ ಏನ್ ಗೊತ್ತಿರಬೇಕು ಅಂದ್ರೆ ವಾಟ್ ಆರ್ ದ ಪ್ರಾಬ್ಲಮ್ಸ್ ಎನ್ಕೌಂಟರ್ಡ್ ಬೈ ಅ ಫಾರ್ಮರ್ ಇನ್ ದ ಅಗ್ರಿಕಲ್ಚರ್ ಸೆಕ್ಟರ್. ಫಸ್ಟ್ ಒನ್ ಬಂದು ಇನ್ವಾಲ್ವ್ಮೆಂಟ್ ಆಫ್ ಮಿಡಲ್ ಮೆನ್, ಮಧ್ಯಸ್ಥಗಾರರು ಅಥವಾ ಮಧ್ಯವರ್ತಿಗಳು. ಇಫ್ ಯು ಟಾಕ್ ಅಬೌಟ್ ಮಿಡಲ್ ಮೆನ್, ಅವರು ಫಾರ್ಮರ್ಸ್ ಹತ್ರ ಕಡಿಮೆ ಬೆಲೆಯಲ್ಲಿ ಪ್ರಾಡಕ್ಟ್ಸ್ ನ ಕೊಂಡ್ಕೊಂಡು ಅದೇ ಪ್ರಾಡಕ್ಟ್ಸ್ ನ ಜಾಸ್ತಿ ಬೆಲೆಯಲ್ಲಿ ಕನ್ಸ್ಯೂಮರ್ಸ್ಗೆ ಸೆಲ್ ಮಾಡ್ತಾರೆ. ಹಾಗಾಗಿ ಫಾರ್ಮರ್ಸು ಎಕ್ಸ್ಪ್ಲಾಯ್ಟ್ ಆಗ್ತಾ ಇದ್ದಾರೆ ಒಂದ್ ಕಡೆಗೆ, ಕನ್ಸ್ಯೂಮರ್ಸು ಎಕ್ಸ್ಪ್ಲಾಯ್ಟ್ ಆಗ್ತಾ ಇದ್ದಾರೆ. ಬಟ್ ಹೂ ಇಸ್ ಟೇಕಿಂಗ್ ದ ಮೇಜರ್ ಬೆನಿಫಿಟ್? ಇಟ್ ಇಸ್ ದ ಮಿಡಲ್ ಮೆನ್, ಇಟ್ ಇಸ್ ದ ಟ್ರೇಡರ್ಸ್. ನೆಕ್ಸ್ಟ್ ಒನ್ ಬಂದು ಇದರಿಂದ ಏನಾಗ್ತಾ ಇದೆ, ಫಾರ್ಮರ್ಸ್ ಇನ್ಕಮ್ ಕಡಿಮೆ ಇದೆ. ಅವ್ರ ಇನ್ಕಮ್ ಕಡಿಮೆ ಇರೋದ್ರಿಂದ ಅವ್ರ ತಲೆ ಮೇಲೆ ಇರೋ ಸೋಷಿಯಲ್ ಕಮಿಟ್ಮೆಂಟ್ಸ್ ಇರಬಹುದು, ಪ್ರೊಫೆಷನಲ್ ಕಮಿಟ್ಮೆಂಟ್ಸ್ ಇರಬಹುದು, ಐ ಮೀನ್ ಟು ಸೇ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಕಮಿಟ್ಮೆಂಟ್ಸ್ ಇರಬಹುದು, ಅದು ಫುಲ್ಫಿಲ್ ಆಗೋದಿಲ್ಲ. ಹಾಗಾಗಿ ಅವ್ರು ಸಾಲ ಮಾಡ್ಕೊಳ್ತಾರೆ, ಸಾಲ ತಗೊಳ್ತಾರೆ. ಸಾಲ ತಗೊಂಡು ಅದನ್ನ ತೀರ್ಸಕ್ ಪ್ರಯತ್ನ ಮಾಡ್ತಾರೆ. ಬಟ್ ಅಗೈನ್, ಬಿಕಾಸ್ their income is low from the agricultural selling, the sale of product does not give them remunerative prices, high profits. ಹಾಗಾಗಿ ಮತ್ತೊಮ್ಮೆ ಅವ್ರ ಇನ್ಕಮ್ ಲೋ ಆಗಿರುತ್ತೆ, ಅವ್ರ ಸಾಲ ತೀರ್ಸಕ್ ಆಗಲ್ಲ. ಹಂಗಾಗಿ ಆ ಹಳೆ ಸಾಲನ ತೀರ್ಸಕ್ಕೆ ಇನ್ನೊಂದು ಹೊಸ ಸಾಲ ತಗೊಳಕ್ ಹೋಗ್ತಾರೆ. ಇಂಥ ಸಂದರ್ಭ ಉಂಟಾದಾಗ ಅದನ್ನ ನಾವು ಡೆಟ್ ಟ್ರ್ಯಾಪ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅನದರ್ ಮೇಜರ್ ಪ್ರಾಬ್ಲಮ್. ನೆಕ್ಸ್ಟ್ ಒನ್ ಬಂದು ಇದರಿಂದ ನಾವೇನ್ ನೋಡ್ತಾ ಇದೀವಿ, ನಮ್ ಯಂಗ್ಸ್ಟರ್ಸ್ ಅಲ್ಲಿ ಒಂಥರ ಮನೋಭಾವನೆ ಬಂದ್ಬಿಟ್ಟಿದೆ that we don't want to get into agriculture. Agriculture is not a remunerative occupation. If we are in agriculture, we may not be getting good profits ಅಂತ ಮನೋಭಾವನೆ ಬಂದ್ಬಿಟ್ಟಿದೆ. The participation in agriculture is falling every day. ಸೊ ಗವರ್ಮೆಂಟ್ ಇದೆಲ್ಲನ ಪರಿಹಾರ ಮಾಡೋದಿಕ್ಕೆ ಕೆಲವೊಂದು ರಿಫಾರ್ಮ್ಸ್ ನ ತರದಿಕ್ಕೆ ಫಾರ್ಮ್ ಬಿಲ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. The first one being Farmers Produce Trade and Commerce Bill. ಇದರಿಂದ ಏನಾಗ್ತಾ ಇದೆ ಅಂದ್ರೆ, farmers have their own choice of selling and purchasing a agriculture product. ಬ್ಯಾರಿಯರ್ ಫ್ರೀ ಟ್ರೇಡಿಂಗ್ ಆಗ್ತಾ ಇದೆ. ನೀವು ಯಾವುದೇ ಒಂದು ಸ್ಟೇಟ್ ಅಲ್ಲಿ ಹೋಗಿ ಟ್ರೇಡಿಂಗ್ ಮಾಡಬಹುದು, ಅದೇ ತರ ಒಂದ್ ಸ್ಟೇಟ್ ಅಲ್ಲಿ ಒಂದ್ ಡಿಸ್ಟ್ರಿಕ್ಟ್ ಇಂದ ಇನ್ನೊಂದು ಡಿಸ್ಟ್ರಿಕ್ಟ್ ಹೋಗಿ ಟ್ರೇಡಿಂಗ್ ಮಾಡಬಹುದು. ಬಟ್ ಮುಂಚೆ ಹಂಗಿರ್ಲಿಲ್ಲ. ಮುಂಚೆ ನಿಮ್ ಲೈಸೆನ್ಸ್ ಯಾವ APMC ಗೆ ಸಂಬಂಧಪಟ್ಟಿರೋದು, ಅಲ್ಲೇ ಹೋಗಿ ನೀವು ಟ್ರೇಡ್ ಮಾಡಬೇಕು ಅಂತ ರೂಲ್ಸ್ ಇತ್ತು. ಮತ್ತೆ ಅಲ್ಲಿ ಹೋಗಿದ್ಮೇಲೆ ಮಧ್ಯಸ್ಥಗಾರರು ಇರ್ತಾರೆ, ಮಿಡಲ್ ಮೆನ್ ಇರ್ತಾರೆ, ಅವ್ರ ಫಾರ್ಮರ್ಸ್ಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಬಟ್ ಇವಾಗ ಈ ಬಿಲ್ ಪ್ರಕಾರ ಏನಾಗ್ತಾ ಇದೆ ಅಂದ್ರೆ, if a farmer wants to go to other state and sell their product, they don't have to pay any cess or levy on the borders. They don't have to bear extra transportation cost also. ಹಾಗೆ ಈ ಬಿಲ್ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಮಾಡಕ್ಕೂ ಪರ್ಮಿಷನ್ ಕೊಡುತ್ತೆ. ಸೊ ದ ಫಾರ್ಮರ್ಸ್ who gradually tend to learn technology, ಅಡ್ವಾನ್ಸ್ ಆಗ್ತಾರೆ, ಹೊಸ ಹೊಸ ಟೆಕ್ನಾಲಜಿನ ಕಲಿತಾ ಹೋಗ್ತಾರೆ, ಅವ್ರಿಗೆ ಎಲೆಕ್ಟ್ರಾನಿಕ್ ಟ್ರೇಡಿಂಗು ಗೊತ್ತಾಗತ್ತೆ. ಹಾಗೇನೆ ಅವರು ಅವ್ರದೇ ಸ್ವಂತ ಮಂಡಿಗಳನ್ನ ಎಸ್ಟಾಬ್ಲಿಷ್ ಮಾಡಿ ಅಲ್ಲಿ ಕೋಲ್ಡ್ ಸ್ಟೋರೇಜ್, ವೇರ್ ಹೌಸಿಂಗ್, ಪ್ರೊಸೆಸಿಂಗ್ ಯೂನಿಟ್ಸ್ ನ ಎಸ್ಟಾಬ್ಲಿಷ್ ಮಾಡಬಹುದು. ಹಾಗಾಗಿ ಈ ತರ ಬಿಲ್ ತಗೊಂಡ್ ಬಂದಿದ್ರು ಅವರು ಇಂಟರ್ಮೀಡಿಯೇಟ್ರೀಸ್ ಅಥವಾ ಮಿಡಲ್ ಮೆನ್ ನ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡ್ತಾ ಇದ್ದಾರೆ. So they are giving complete freedom to farmers so that they can sell their product to whomever they want, wherever they want. ಬಟ್ ಇದರ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ, ಪೀಪಲ್ ಆರ್ ಥಿಂಕಿಂಗ್ ದಟ್ ಅವ್ರಿಗೆ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮತ್ತೆ APMC ಅಂದ್ರೆ ಅಗ್ರಿಕಲ್ಚರಲ್ ಪ್ರಾಡ್ಯೂಸ್ ಮಾರ್ಕೆಟ್ ಕಮಿಟೀಸ್ ಇದಿರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದು ತಪ್ಪು. Government is saying MSP and APMC will continue till the farmers or till everyone feels yes they can go without it. So government is keeping the old system, ಜೊತೆಗೆ ಫ್ರೀಡಮ್ ಕೂಡ ಕೊಡ್ತಾ ಇದೆ that if you want to go by old system you can go by old system, if you want to adopt new system you can adopt new system. ಹಂಗಾಗಿ ನಮ್ಮ ಮನಸ್ಸಲ್ಲಿ ಇರೋ ಮನೋಭಾವನೆ that MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಇವಾಗ ಫಾರ್ಮರ್ಸ್ ಸಿಗೋದಿಲ್ಲ, ಅವ್ರ ಎಕ್ಸ್ಪ್ಲಾಯ್ಟೇಷನ್ ಆಗತ್ತೆ, ಪ್ರೈಸ್ ಅಲ್ಲಿ ಅವ್ರಿಗೆ ಕಡಿಮೆ ಬೆಲೆ ಸಿಗತ್ತೆ, ಹಂಗೇನೂ ಇಲ್ಲ. ವೈ? ಬಿಕಾಸ್ ಇಟ್ ಇಸ್ ಅಪ್ ಟು ಫಾರ್ಮರ್ಸ್ ಹೌ ದೇ ಬಾರ್ಗೇನ್.
It is up to them how they will trade with the other traders. Next one ಬಂದು farmers agreement of price assurance and farm service bill. ಈ ಬಿಲ್ ಪ್ರಕಾರ ಏನಾಗ್ತಾ ಇದೆ ಅಂದ್ರೆ farmers can contact the wholesalers, aggregators, large companies, large exporters ಅವ್ರ ಹತ್ರ ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಬಹುದು. ಹಾಗಾಗಿ farmers have a greater market opportunity. ಮತ್ತೆ farmers are entitled to this price over and above the minimum price. ಸೊ ಬರೇ ಮಿನಿಮಮ್ ಪ್ರೈಸ್ ಅಲ್ಲಿ ನೀವು ಸೆಲ್ ಮಾಡ್ತಾ ಇದ್ರಿ ಮುಂಚೆ, ಇವಾಗ ಮಿನಿಮಮ್ ಪ್ರೈಸ್ ಗಿಂತ ಹೆಚ್ಚಾಗಿ ಸೆಲ್ ಮಾಡ್ತಾ ಇದ್ದೀರಾ. ಮತ್ತೆ ಶಾಂತ್ಲಾ ಕಮಿಟಿ ರಿಪೋರ್ಟ್ ಪ್ರಕಾರ ನೋಡಿದ್ರೆ ಆಲ್ ಓವರ್ ಇಂಡಿಯಾ ಬರೇ 6% ಫಾರ್ಮರ್ಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮೇಲೆ ಟ್ರೇಡಿಂಗ್ ಮಾಡ್ತಾರೆ. ಮಿಕ್ಕಿದವರು ಅದಕ್ಕಿಂತ ಕಡಿಮೆನೂ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಾಗೂ ಮಾಡ್ತಾರೆ. ವೆನ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಷ್ಟೊಂದು ಎಫೆಕ್ಟಿವ್ ಆಗೇ ಇಲ್ಲ, ಮತ್ ನಾವ್ ಯಾಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನ ಅಷ್ಟೊಂದು ಫೋಕಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಒನ್ ಬಂದು ಇಟ್ ವಿಲ್ ಟ್ರಾನ್ಸ್ಫರ್ ದ ರಿಸ್ಕ್ ಆಫ್ ಮಾರ್ಕೆಟ್ ಅನ್ಪ್ರೆಡಿಕ್ಟಬಿಲಿಟಿ ಫ್ರಮ್ ದ ಫಾರ್ಮರ್ ಟು ಸ್ಪಾನ್ಸರರ್. ಇವಾಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಎಂಟರ್ ಆಗ್ತೀವಿ, ಯಾವುದೇ ಒಂದು ಹೋಲ್ಸೇಲರ್ ಜೊತೆ ಕಾಂಟ್ರಾಕ್ಟ್ ಮಾಡ್ತೀವಿ. ಇವಾಗ ಅದ್ರಲ್ಲಿ ಪ್ರೋಸೆಸ್ ಅಲ್ಲಿ ನಾವ್ ಏನ್ ಬೆಳೆಗಳು ಬೆಳಿತೀವಿ ಆ ಪ್ರೋಸೆಸ್ ಅಲ್ಲಿ ಏನಾದ್ರೂ ತಪ್ಪಾಯ್ತು ಅಂದ್ರೆ ಆ ಸಂದರ್ಭದಲ್ಲಿ ಹೂ ವಿಲ್ ಬೇರ್ ದ ಚಾರ್ಜಸ್, ಹೂ ವಿಲ್ ಟೇಕ್ ದ ರಿಸ್ಕ್? ಇಟ್ ಇಸ್ ದ ಸ್ಪಾನ್ಸರರ್, ಇಟ್ ಇಸ್ ದ ಹೋಲ್ಸೇಲರ್ ಹೂ ಇಸ್ ಎಂಟರಿಂಗ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ದ ಫಾರ್ಮರ್. ಹಾಗೇನೆ ದೀಸ್ ಹೋಲ್ಸೇಲರ್ಸ್, ಕಾರ್ಪೊರೇಟ್ಸ್, ಕಂಪ್ನೀಸ್ ಆರ್ ಎಕ್ಸ್ಪೋರ್ಟರ್ಸ್ ಅವರು ಮಾಡರ್ನ್ ಟೆಕ್ನಾಲಜಿ, ಎಕ್ವಿಪ್ಮೆಂಟ್ಸ್ ನ, ಒಳ್ಳೆ ಸೀಡ್ಸ್ ನ, ಒಳ್ಳೆ ಇನ್ಪುಟ್ಸ್ ನ ಫಾರ್ಮರ್ಸ್ ಗೆ ಪ್ರೊವೈಡ್ ಮಾಡ್ತಾರೆ. ಇವಾಗ ಸಾಮಾನ್ಯವಾಗಿ ನಾವ್ ಏನ್ ಹೇಳ್ತೀವಿ, ಫಾರ್ಮರ್ಸ್ ಹತ್ರ ಬಂಡವಾಳ ಕೊರತೆ ಇರುತ್ತೆ, ಹಾಗಾಗಿ ಅವ್ರು ಇದೆಲ್ಲನ ಕೊಂಡ್ಕೊಳಕ್ ಆಗೋದಿಲ್ಲ. ಅದೇ ಅವ್ರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಇನ್ವಾಲ್ವ್ ಆದಾಗ ಅವ್ರಿಗೆ ಈ ಎಲ್ಲ ಎಕ್ವಿಪ್ಮೆಂಟ್ಸ್ ಕಂಪ್ನಿ ಕಡೆಯಿಂದ ಅಥವಾ ಎಕ್ಸ್ಪೋರ್ಟರ್ ಕಡೆಯಿಂದ ಅಥವಾ ಹೋಲ್ಸೇಲರ್ ಕಡೆಯಿಂದಾನೇ ಸಿಗತ್ತೆ. ಸೊ ಬಂಡವಾಳ ಇಶ್ಯೂನು ಸಾಲ್ವ್ ಆಗತ್ತೆ. ಹಾಗೆ ನೀವು ಈ ಸಂದರ್ಭ ಬಂದಾಗ farmers need not take their produce and go to any other different place to sell. ಸೊ ಹಾಗಾಗಿ ಅವ್ರ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅಲ್ಲಿಗೆ ಸೇವ್ ಆಗತ್ತೆ. ಅವ್ರ ಹತ್ರ ಬಂದು ಕಂಪ್ನೀಸ್ ಇರಬಹುದು, ಹೋಲ್ಸೇಲರ್ಸ್ ಇರಬಹುದು, ಅಗ್ರಿಗೇಟರ್ಸ್ ಇರಬಹುದು, ಎಕ್ಸ್ಪೋರ್ಟರ್ಸ್ ಇರಬಹುದು, ಅವ್ರ ಸ್ವಂತ ಬಂದು ಇದನ್ನ ಅವ್ರ ಹತ್ರ ಕೊಂಡ್ಕೊಂಡು ಹೋಗ್ತಾರೆ. ಅದ್ ಅವ್ರ ಜವಾಬ್ದಾರಿ, ಹೇಗೆ ಅದನ್ನ ಹಾರ್ವೆಸ್ಟ್ ಮಾಡ್ತಾರೆ, ಹೇಗೆ ಕಲೆಕ್ಟ್ ಪ್ಯಾಕ್ ಮಾಡಿ ತಗೊಂಡು ಹೋಗ್ತಾರೆ. ಸೊ ದಿಸ್ ವಿಲ್ ಇಂಪ್ರೂವ್ ರಿಸರ್ಚ್ ಅಂಡ್ ನ್ಯೂ ಟೆಕ್ನಾಲಜಿ ಅಪ್ಲಿಕೇಶನ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್. ಬಟ್ ಕೆಲವ್ರಿಗೆ ತಲೆಯಲ್ಲಿ ಬಂದಿರ್ಬೇಕು, ಬಟ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೇಗೆ? ಇವಾಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನೀಸ್ ಫಾರ್ಮರ್ಸ್ ಕಡೆಗೆ ಬಂದ್ರೆ ಅವ್ರು ಹೇಗೆ ಮಾಡ್ತಾರೆ? ಅವ್ರ ಹತ್ರ ಬಾರ್ಗೇನಿಂಗ್ ಪವರ್ ಇಲ್ಲ, ಸೊ ಅವ್ರಿಗೆ ಪ್ರೈಸಸ್ ಚೆನ್ನಾಗಿ ಸಿಗೋದಿಲ್ಲ. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಇಟ್ ಡಿಪೆಂಡ್ಸ್ ಅಪಾನ್ ದ ಫಾರ್ಮರ್ಸ್. ಅವ್ರಿಗೆ ಒಳ್ಳೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ ಹೇಗೆ ಕಾಂಟ್ರಾಕ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು, ಯಾವ ರೀತಿ ನೀವು ಎಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ನಾವು ಹೇಳ್ಕೊಳ್ಬೇಕು. ಅಂಡ್ ಅಪಾರ್ಟ್ ಫ್ರಮ್ ದಟ್, when we are talking about contract farming ಅಲ್ಲಿ what price farmer is going to decide, that will be agreed in the agreement. And within 3 days, within minimum 3 days, the wholesaler, the contractor has to give the amount to the farmer. It is very clear. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಏನ್ ಅಂದ್ಕೊಳ್ಬಹುದು, ಇದೆಲ್ಲ ಪ್ರೋಸೆಸ್ ಅಲ್ಲಿ ಡಿಸ್ಪ್ಯೂಟ್ ಆಗೋ ಚಾನ್ಸಸ್ ಇದೆ. ದೇರ್ ಕ್ಯಾನ್ ಬಿ ಡಿಸ್ಪ್ಯೂಟ್ ಬಿಟ್ವೀನ್ ಫಾರ್ಮರ್ ಅಂಡ್ ದ ಹೋಲ್ಸೇಲರ್. ಸೊ ಅಂತ ಸಂದರ್ಭದಲ್ಲಿ ಹೇಗೆ ಅದನ್ನ ಮಾಡೋದು? ಫಾರ್ ದಟ್ ಯು ನೀಡ್ ನಾಟ್ ಗೋ ಟು ಬಿಗರ್ ಕೋರ್ಟ್ಸ್. ದೇರ್ ಆರ್ ಸ್ಮಾಲ್ ರಿಡ್ರೆಸಲ್ ಏಜೆನ್ಸೀಸ್ ವಿಚ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಬೈ ದ ಗವರ್ಮೆಂಟ್. ಎಲ್ಲಿ ನೀವು ಲೋಕಲ್ ಆಗಿನೇ ಅದನ್ನ ಅಪ್ರೋಚ್ ಮಾಡ್ಕೊಳ್ಬಹುದು. ಅಂಡ್ ಸಪೋಸ್ ಇಫ್ ಐ ಆಮ್ ಟಾಕಿಂಗ್ ಅಬೌಟ್ ಅ ಕಂಪ್ನಿ ಸಪೋಸ್ ಇಸ್ ಇನ್ ಡೆಲ್ಲಿ. ಆ ಕಂಪ್ನಿ ಕರ್ನಾಟಕ ರೈತರ ಹತ್ರ ಕಾಂಟ್ರಾಕ್ಟ್ ಮಾಡಿದ್ದಾರೆ. ಅವರು ಡಿಸ್ಪ್ಯೂಟ್ಗೆ ಇನ್ವಾಲ್ವ್ ಆದ್ರು, ಕೇಸ್ಗೆ ಇನ್ವಾಲ್ವ್ ಆದ್ರೂ ಕೂಡ ಫಾರ್ಮರ್ಸ್ ಡೆಲ್ಲಿವರೆಗೂ ಹೋಗಿ ಅಲ್ಲಿ ಕೇಸ್ನ ಫೈಟ್ ಮಾಡೋದು ಬೇಕಾಗಿಲ್ಲ. ಎಲ್ ಫಾರ್ಮರ್ಸ್ ಇರ್ತಾರೆ ಅಲ್ಲಿ ಕಂಪ್ನಿಯವ್ರು ಬಂದು ಆ ಕೇಸ್ನ ಫೈಟ್ ಮಾಡಬೇಕು. ಸೊ ಇಟ್ ಈಸ್ ಇನ್ ಅಗೇನ್ ಫೇವರ್ ಆಫ್ ದ ಫಾರ್ಮರ್ಸ್ ಇಟ್ ಸೆಲ್ಫ್. ಇವಾಗ ಎಸೆನ್ಷಿಯಲ್ ಕಮಾಡಿಟೀಸ್ ಬಿಲ್ 2020 ಇದ್ರ ಪ್ರಕಾರ ಏನಾಗ್ತಾ ಇದೆ? ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೆಲವೊಂದು ಕಮಾಡಿಟೀಸ್ ನ ಎಸೆನ್ಷಿಯಲ್ ಕಮಾಡಿಟಿ ಲಿಸ್ಟ್ ಇಂದ ತೆಗಿತಾ ಇದ್ದಾರೆ. ಯಾಕೆ ತೆಗಿತಾ ಇದ್ದಾರೆ ಅಂದ್ರೆ, ಬಿಕಾಸ್ ದೀಸ್ ಪ್ರಾಡಕ್ಟ್ಸ್ ಕ್ಯಾನ್ ಬಿ ಎಕ್ಸ್ಪೋರ್ಟೆಡ್, ದೀಸ್ ಪ್ರಾಡಕ್ಟ್ಸ್ ಕ್ಯಾನ್ ಗೆಟ್ ಲಾರ್ಜರ್ ಮಾರ್ಕೆಟ್. ಇದನ್ನ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಅಲ್ಲಿ ಇಟ್ಟಿದ್ರೆ ಅದ್ ನಾವು ಬರೀ ಪ್ರೊಕ್ಯೂರ್ಮೆಂಟ್ ಮಾಡಿ ಮಾಡಿ ಸ್ಟಾಕ್ ಮಾಡ್ತೀವಿ. ಸ್ಟಾಕ್ ಮಾಡಿ ಮಾಡಿ ಹೋರ್ಡಿಂಗ್ ಆಗತ್ತೆ. ಹೋರ್ಡಿಂಗ್ ಇಂದ ಆರ್ಟಿಫಿಷಿಯಲ್ ಶಾರ್ಟೇಜ್, ಆರ್ಟಿಫಿಷಿಯಲ್ ಸಪ್ಲೈ ಶಾರ್ಟೇಜ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಅದರಿಂದ ಪ್ರೈಸ್ ಹೆಚ್ಚಳ ಆಗ್ತಾ ಹೋಗುತ್ತೆ. ಅದನ್ನ ತಡ ಮಾಡೋದಿಕ್ಕೆ, ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಗವರ್ಮೆಂಟ್ ಹ್ಯಾಸ್ ಅಡಾಪ್ಟೆಡ್ ದಿಸ್ ಸ್ಟೆಪ್.
ಅಂಡ್ ಗವರ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ, ಒಂದ್ ಸ್ಪೆಸಿಫಿಕ್ ಲಿಮಿಟ್ ವರ್ಗೂ ನಾವು ಸ್ಟಾಕ್ ಮೇಂಟೈನ್ ಮಾಡ್ಕೊಳ್ಳೋಣ. ಬಟ್ ಆ ಲಿಮಿಟ್ ಆದ್ಮೇಲೆ ನಮ್ಗೆ ಏನ್ ಬೇಕಾಗಿಲ್ಲ ಅದೆಲ್ಲನ ಫ್ರೀ ಮಾರ್ಕೆಟ್ ಟ್ರೇಡಿಂಗ್ ಗೆ ಓಪನ್ ಮಾಡೋಣ. ಸೊ ದಟ್ ಎವ್ರಿ ಒನ್ ಹ್ಯಾಸ್ ದ ಫ್ರೀಡಮ್ ಟು ಪ್ರೊಡ್ಯೂಸ್, ಡಿಸ್ಟ್ರಿಬ್ಯೂಟ್ ಅಂಡ್ ಟ್ರೇಡ್ ವಿತ್ ಎನಿ ಒನ್. ಅಂಡ್ ಇದರಿಂದ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ಗೆ ಅಥವಾ ವೇರ್ ಹೌಸಿಂಗ್ ಫೆಸಿಲಿಟೀಸ್ಗೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಬರುತ್ತೆ. ಅಂಡ್ ಫಾರ್ಮರ್ಸ್ ವಿಲ್ ಹ್ಯಾವ್ ಬೆಟರ್ ಆಪರ್ಚುನಿಟೀಸ್. ಅಂಡ್ ಇನ್ ದಿಸ್, whatever changes have been made as per Essential Commodities Amendment Bill 2020, idr prakara no disturbance will be caused to the public distribution system and targeted public distribution system. ಇವಾಗ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ನ ಎಸೆನ್ಷಿಯಲ್ ಕಮಾಡಿಟೀಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಕಡಿಮೆ ಬೆಲೆಯಲ್ಲಿ ಆ ಪ್ರಾಡಕ್ಟ್ಸ್ ನ ಜನರಿಗೆ ಸೆಲ್ ಮಾಡ್ತಾರೆ. ಆ ಪ್ರಾಡಕ್ಟ್ಸ್ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ. ದಟ್ ಈಸ್ ಡಿಫರೆಂಟ್ ಅಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಹಾಗಾಗಿ ಎಸೆನ್ಷಿಯಲ್ ಕಮಾಡಿಟೀಸ್ ಬಿಲ್ ಕಡೆಯಿಂದಾನು ಏನು ತೊಂದರೆ ಆಗ್ತಾ ಇಲ್ಲ. ಸೊ ಇಫ್ ಐ ಹ್ಯಾವ್ ಟು ಸಮ್ ಅಪ್ ಟುಗೆದರ್, all the three bills, they are just an attempt to improve the agriculture sector by liberalizing the rules. ಇವಾಗ ಇದ್ರಲ್ಲಿ ಮೇನ್ ಆಗಿ ಎಫೆಕ್ಟ್ ಆಗ್ತಾ ಇರೋದು ಯಾರಿಗೆ ಅಂದ್ರೆ ಮಿಡಲ್ ಮೆನ್ಗೆ ಎಫೆಕ್ಟ್ ಆಗ್ತಾ ಇದೆ. ದೇ ಆರ್ ದ ಮೇಜರ್ ಸಫರರ್ಸ್. ಅವ್ರಿಗೆ ಸಫರಿಂಗ್ ಆಗ್ತಾ ಇದೆ, ನಾಟ್ ಫಾರ್ ಎವ್ರಿ ಒನ್. Okay, then apart from that, if I have to say who else, why state governments are protesting against it? State governments are protesting against it because some of the state government APMC ಅವರು ಅವ್ರಿಗೆ ಇದರಿಂದ ಕೆಲವೊಂದು ಇನ್ಕಮ್ ಸೋರ್ಸ್ ಇರುತ್ತೆ. ವೆನ್ ವಿ ಸ್ಪೀಕ್ ಅಬೌಟ್ APMC ಬಂದಾಗ ನೀವು ಕೆಲವೊಂದು ಚಾರ್ಜಸ್ ನ ಪೇ ಮಾಡ್ತೀರಾ, ಫೀಸ್ ಇರುತ್ತೆ, ಲೈಸೆನ್ಸಿಂಗ್ ಗೆ ಚಾರ್ಜಸ್ ಇರುತ್ತೆ. ಸೊ ದೇ ಆರ್ ಅ ಪಾರ್ಟ್ ಆಫ್ ಇನ್ಕಮ್ ಫಾರ್ ದ ಸ್ಟೇಟ್ ಗವರ್ಮೆಂಟ್, ಬಟ್ ದಟ್ ಈಸ್ ಗೋಯಿಂಗ್ ಅವೇ. ಅಂಡ್ ಆ ತರ ನೋಡಕ್ ಹೋದ್ರೆ ಫಾರ್ಮ್ ಬಿಲ್ಸ್ ಏನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗವರ್ಮೆಂಟ್, ದಿಸ್ ಈಸ್ ಟು ಗಿವ್ ಮೋರ್ ಪೊಟೆನ್ಶಿಯಲ್ ಮಾರ್ಕೆಟ್ ಟು ದ ಫಾರ್ಮರ್ಸ್. ಅವ್ರಿಗೆ ಆಪರ್ಚುನಿಟೀಸ್ ಓಪನ್ ಮಾಡಿ ಕೊಟ್ಟಿದ್ದಾರೆ. ಪ್ರತಿ ಸತಿ ನಾವು ಅದೇ ಯಾವಾಗ್ಲೂ ಇಲ್ಲಿವರೆಗೂ ನಾವು ಓದ್ಕೊಂಡ್ ಬಂದಿರೋದು ಅದೇನೆ, middlemen have been taking the benefit from the farmers. Today that middleman system has been eliminated. Instead of celebrating, we should not condemn this farm bill. And apart from that, ಕೆಲವೊಂದು ಸಂದರ್ಭದಲ್ಲಿ ನಾವು ಅಂದ್ಕೊಳ್ಬಹುದು that corporates may dominate the farmers. Yes, there can be a possibility that corporates can dominate farmers. ಅದಕ್ಕಾಗಿ ಗವರ್ಮೆಂಟ್ ರೂಲ್ಸ್ ನ ಅಲ್ಲಿ ಇಂಪ್ರೊವೈಸೇಷನ್ ಮಾಡಿ ತಗೊಂಡ್ ಬರ್ಬೇಕು. And government is also saying that if there is any such circumstances, government will stand by. It is not completely removing of the old system. Old system will continue to exist along with the new rules and regulations. So it is up to the farmers whether to take the new rules or take the old rules. So this is all for today. Happy learning. If you like the content, kindly like, share and subscribe.